40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ರಾಜ್ಯದಲ್ಲಿ ಕೆಲ ಪೊಲೀಸರೇ ಕಳ್ಳರು. ನಶಾದಂಧೆಯಲ್ಲಿ 11 ಪೊಲೀಸರು ಸಸ್ಪೆಂಡ್. ಎಲ್ಲಿಗೆ ಬಂತು ರಾಜ್ಯದ ವ್ಯವಸ್ಥೆ? ನಮಸ್ಕಾರ ಸ್ನೇಹಿತರೆ, ಮೊದಲೇ ಹೇಳ್ಬಿಡ್ತೀವಿ, ಇದು ಎಲ್ಲ ಪೊಲೀಸರಿಗೂ ಅನ್ವಯ ಆಗುತ್ತೆ ಅಂತಲ್ಲ. ಇವತ್ತಿಗೂ ಕೂಡ ಕಷ್ಟಪಟ್ಟು ದುಡಿದು ಸರ್ವಿಸ್ ಮೈಂಡ್ ಸೆಟ್ನಲ್ಲಿ ಕೆಲಸ ಮಾಡ್ತಿರೋ ಎಷ್ಟೋ ಅಧಿಕಾರಿಗಳಿದ್ದಾರೆ. ಅದರ ನಡುವೆ ಕೆಲವರು ಯೂನಿಫಾರ್ಮ್ ಹಾಕೊಂಡು ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ನಿಷ್ಠೆಯಿಂದ ಕೆಲಸ ಮಾಡೋರ್ಗೂ ಕೂಡ ಮರ್ಯಾದೆ ಕಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ, ಇದು ನಾವೇನು ಆರೋಪ ಮಾಡ್ತಿರೋದಲ್ಲ, ಈ ಸುದ್ದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಖುದ್ದು ಪೊಲೀಸ್ ಇಲಾಖೆಯೇ, ಪೊಲೀಸ್ ಬಾಸೇ 11 ಪೊಲೀಸರನ್ನ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಆಕ್ಷನ್ ತಗೊಂಡಿದ್ದಾರೆ. ಏನಕ್ಕೆ? ನಶಾ ವಸ್ತುಗಳ ದಂಧೆಕೋರರೊಂದಿಗೆ ಸೇರ್ಕೊಂಡಿದ್ದಕ್ಕೆ. ಇನ್ಸ್ಪೆಕ್ಟರ್, ASI, ಹೆಡ್ ಕಾನ್ಸ್ಟೇಬಲ್ ಎಲ್ಲರೂ ಇದರಲ್ಲಿ ಸೇರಿದ್ದಾರೆ. ಅಂದರೆ 11 ಜನರಲ್ಲಿ ಎಲ್ಲ ಹುದ್ದೆಗಳ ಅಧಿಕಾರಿಗಳಿದ್ದಾರೆ. ಕರ್ನಾಟಕ ಪೊಲೀಸ್ ಅಂದರೆ ಸಲ್ಯೂಟ್ ಮಾಡ್ತಿದ್ದವರೆಲ್ಲ ಏನ್ರಿ ಇದು ಅಂತ ಹೇಳಿ ತಲೆ ತಗ್ಗಿಸೋ ರೀತಿಯಾಗಿದೆ. ಹಾಗಿದ್ರೆ ಕರ್ನಾಟಕದಲ್ಲಿ ಸಿಕ್ಕಿ ಬಿದ್ದಿರೋ ಈ ನಶಾ ಪೊಲೀಸರು ಯಾರ್ಯಾರು, ದಂಧೆಕೋರರ ಜೊತೆ ಅವರು ಯಾವ ರೀತಿ ಸೇರ್ಕೊಂಡಿದ್ರು, ಈಗ ಅವ್ರದ್ದೇ ಇಲಾಖೆಯ ಬೇರೆ ಪೊಲೀಸ್ ಅಧಿಕಾರಿಗಳ ಕೈಗೆ ಈ ನಶಾ ದಂಧೆಕೋರರೊಂದಿಗೆ ಲಿಂಕ್ ಹೊಂದಿದ ಅಧಿಕಾರಿಗಳು ಹೇಗೆ ಸಿಕ್ಕಾಕೊಂಡ್ರು? ಈ ಬೆಳವಣಿಗೆ ರಾಜ್ಯ ಮತ್ತು ದೇಶದ ಭದ್ರತೆಗೆ ಅತಿ ದೊಡ್ಡ ಅಪಾಯ. ಯಾಕೆ ಕರ್ನಾಟಕದಲ್ಲಿ ಹಿಂಗೆ ಆಗ್ತಿದೆ ಅಂತ ಹೇಳಿದ್ರೆ, ಲಾ ಆ್ಯಂಡ್ ಆರ್ಡರ್ಗೆ ಅಷ್ಟೊಂದು ಹೆಸರು ಮಾಡಿರದ ಒಂದಷ್ಟು ರಾಜ್ಯಗಳಿದ್ದಾವೆ ಈ ದೇಶದಲ್ಲಿ, ತುಂಬ ಇದ್ದಾವೆ. ಕರ್ನಾಟಕ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಚುಲಿ ಇರೋದ್ರಲ್ಲೇ. ಹೌದು, ನಮಗನ್ಸುತ್ತೆ ಅಯ್ಯೋ ಇಲ್ಲ ರೀ ಸರಿ ರೆಸ್ಪಾಂಡ್ ಮಾಡಲ್ಲ ಅಂತ, ಕೆಲವ್ರಿಗೆ ಅನಿಸ್ಬೋದು. ಆದರೆ ಸ್ನೇಹಿತರೆ, ಇದೇ ಬೆಸ್ಟ್. ಭಾರತದಲ್ಲೇ ಟಾಪಲ್ಲಿ ಬರುತ್ತೆ ನಮ್ಮ ರಾಜ್ಯ. ಉಳಿದಿರೋ ಕಡೆ ಹಾಗಾದರೆ ಇನ್ನೆಂಥ ವರ್ಸ್ಟ್ ಸಿಚುವೇಶನ್ ಇರಬಹುದು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನಶಾ ದಂಧೆಯಲ್ಲಿ ಹಿರಿಯ ಪೊಲೀಸರು, ಪ್ರತಿ ತಿಂಗಳು ಲಕ್ಷ ಲಂಚ. ಸ್ನೇಹಿತರೆ, ಈ ದುರಂತ ಅಥವಾ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿರೋದು ರಾಜಧಾನಿ ಬೆಂಗಳೂರಿನ ಮಧ್ಯದಲ್ಲಿ. ಇದು ಹೇಗೆ ರಿವೀಲ್ ಆಯಿತು, ಆ ಸಸ್ಪೆಂಡ್ ಆದ ಪೊಲೀಸರು ಯಾರು, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ. ಮೊದಲಿಗೆ ಈ ಪ್ರಕರಣ ಆರಂಭದಿಂದ ಶುರು ಮಾಡಿದ್ರೆ, ಇತ್ತೀಚೆಗಷ್ಟೇ ಬೆಂಗಳೂರಿನ RR ನಗರ ಠಾಣೆ ಪೊಲೀಸರಿಂದ ನಶಾ ದಂಧೆ ವಿರುದ್ಧ ಕಾರ್ಯಾಚರಣೆ ಶುರುವಾಗಿತ್ತು. ವಿದ್ಯಾರ್ಥಿಗಳು ಹಾಗೂ ಯುವ ಜನರಿಗೆ ಮಾದಕ ವಸ್ತುಗಳು ಹೇಗೆ ಸಿಗ್ತಿವೆ, ಎಲ್ಲಿಂದ ಬರ್ತಿವೆ ಅಂತ ಪತ್ತೆ ಹಚ್ಚೋಕೆ ಈ ಆಪರೇಷನ್ ನಡೆಸಲಾಗ್ತಾ ಇತ್ತು. ಈ ಪ್ರಯತ್ನದಲ್ಲಿ ಆಗಸ್ಟ್ 22ನೇ ತಾರೀಕು 6 ದಂಧೆಕೋರರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ರು. ಅವ್ರನ್ನ ಸಲ್ಮಾನ್ ಅಲಿಯಾಸ್ ಪುಟಾಟ್, ಹಾಗೆ ಸಲ್ಮಾನ್ ಅಲಿಯಾಸ್ ಪಾಪಾ, ನಯಾಜ್ ಹೀಗೆ 6 ಕಳ್ಳರು, ಈ ನಶಾ ದಂಧೆಕೋರರು ಸಿಕ್ಕಾಕೊಂಡಿದ್ರು. ಕಾರ್ಯಾಚರಣೆ ಟೈಮ್ನಲ್ಲಿ 4 ಲಕ್ಷ ರೂಪಾಯಿ ಹಣ, 4 ಲಕ್ಷ ರೂಪಾಯಿ ಮೌಲ್ಯದ ಒಂದಷ್ಟು ನಶಾ ಮಾತ್ರೆಗಳನ್ನು ಸೀಸ್ ಮಾಡಲಾಗಿತ್ತು. ಹಾಗೆ ನೋಡಿದ್ರೆ ಇದು ಪೊಲೀಸರಿಗೆ ಆಶ್ಚರ್ಯದ ವಿಚಾರ ಅಲ್ಲ. ಇತ್ತೀಚೆಗೆ ಇಂತಹ ನಶಾ ಪ್ರಕರಣಗಳು ಕೋಟಿ ಮೌಲ್ಯ ದಾಟ್ತಾ ಇವೆ. ಸೊ ಇದಿನ್ನೂ ಬರೀ ಲಕ್ಷಗಳಲ್ಲೇ ಇತ್ತು, ಅಷ್ಟು ಸೀರಿಯಸ್ ಆಗಿರಲಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ವಿಚಾರಣೆ ಟೈಮ್ನಲ್ಲಿ ಆರೋಪಿ ಸಲ್ಮಾನ್ ಒಂದು ಸ್ಫೋಟಕ ವಿಚಾರವನ್ನು ಹೇಳ್ದ. ನಾವು ಮಾತ್ರ ಅಲ್ಲ ಸಾರ್, ಇದರ ಹಿಂದೆ ಪವರ್ಫುಲ್ ವ್ಯಕ್ತಿಗಳಿದ್ದಾರೆ ಸಾರ್ ಅಂತ. ಯಾರು ಸಾರ್ ಅದು ಅಂತ ಕೇಳಿದಾಗ ವಿಚಾರಗಳು ಹೊರಗೆ ಬರ್ತಾ ಇದೆ. ಪೊಲೀಸರನ್ನ ಬೆಳಕಿಗೆ ತಂದಿದ್ದಾರೆ. ಕತ್ತಲ ಲೋಕದಿಂದ ನೋಡಿ ಈಚೆ ಬನ್ನಿ, ನಿಂಚೂರು ಮುಖ ತೋರಿಸಿ ಅಂತ. ಸ್ನೇಹಿತರೆ, ಪಶ್ಚಿಮ ವಿಭಾಗದ DCP S ಗಿರೀಶ್ ಅವರ ಪ್ರಕಾರ, ಸ್ನೇಹಿತರೆ ಇವ್ರ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತು. ಗಿರೀಶ್ ಅವರು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಅಂತ ಇಲ್ಲಿವರೆಗೂ ಹೆಸರು ಮಾಡಿರುವಂಥ ಮನುಷ್ಯ. ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆರಂಭದಲ್ಲಿ ಆರೋಪಿಗಳು ಪೊಲೀಸರ ಹೆಸರನ್ನು ಹೇಳಿದಾಗ ಯಾರೂ ನಂಬಿರಲಿಲ್ಲ. ಇವರು ದಾರಿ ತಪ್ಪಿಸೋಕೆ ರೀತಿ ಹೇಳ್ತಿರ್ಬೋದು ಅಂತ ಭಾವಿಸಿದರು. ಅದು ಅಲ್ಲದೆ ಸಲ್ಮಾನ್ ಅನೇಕ ಕೇಸಲ್ಲಿ ಅರೆಸ್ಟ್ ಆಗಿದ್ದ ವ್ಯಕ್ತಿ. ಸೊ ಇವನ್ ಮಾತನ್ನು ಯಾರು ನಂಬ್ತಾರೆ ಅನ್ನೋ ಥರ. ಆದರೆ ಆರೋಪಿಗಳು ಪದೇ ಆ ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಹೇಳೋಕ್ಕೆ ಶುರು ಮಾಡಿದಾಗ ಹಿರಿಯ ಅಧಿಕಾರಿಗಳು ಇದನ್ನು ಸೀರಿಯಸ್ ಆಗಿ ತಗೊಂಡು ಚೆಕ್ ಮಾಡಿದ್ದಾರೆ. ಆರೋಪಿಗಳ ಮೊಬೈಲ್ನಲ್ಲಿ ಆ ಆರೋಪಿ ಪೊಲೀಸರ ನಂಬರ್ ಕೂಡ ಕಂಡು ಬಂದಿದೆ. ಹೀಗಾಗಿ ಮುಂದಿನ ತನಿಖೆ ನಡೆಸೋಕೆ ಅಂತ ಪ್ರಾಮಾಣಿಕ ಅಧಿಕಾರಿ DCP ಗಿರೀಶ್ ಅವರು ACP ಚಂದನ್ ಅಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಮತ್ತು ACP ಭರತ್ ರೆಡ್ಡಿ ಅಂತಹ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಕೆಲ ದಿನಗಳ ಕಾಲ ಗಂಭೀರವಾಗಿ ತನಿಖೆ ನಡೆಸಿದಾಗ ಭಯಾನಕ ವಿಚಾರಗಳು ಗೊತ್ತಾಗಿದೆ. ನಾವು ನಶಾ ದಂಧೆಕೋರರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಎಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ನಮ್ಮ ಸಿಸ್ಟಮ್ ಒಳಗೇನೆ ಎಂತೆಂಥವ್ರು ಸೇರಿಕೊಂಡು ಹಾಳು ಮಾಡ್ತಿದ್ದಾರೆ, ಒಳಗೆ ಹೆಂಗೆ ಹುಳುಕು ಹತ್ಕೊಂಡಿದೆ ಅನ್ನೋದು
ಈ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಸುಮ್ಮನಾಗಲಿಲ್ಲ ಅವರು. ನಮ್ಮ ವಿಚಾರ ಅಂತ ಹೇಳಿ ಸುಮ್ಮನಾಗಲಿಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿ ತೋರಿಸಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು. 11 ಪೊಲೀಸರ ತಪ್ಪು ದೃಢವಾಗಿದ್ದು 11 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಅಮಾನತಾಗಿರೋರು ಯಾರೆಲ್ಲ? ಚಾಮರಾಜಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಮಂಜಣ್ಣ, ಹೆಡ್ ಕಾನ್ಸ್ಟೇಬಲ್ ರಮೇಶ್ ಮತ್ತು ಶಿವರಾಜ್ ಅಂತ ಗುರುತಿಸಲಾಗಿದೆ. ಹಾಗೆ ಅವರ ಜೊತೆ ಕಾನ್ಸ್ಟೇಬಲ್ಗಳಾದ ಮಧುಸೂದನ್, ಪ್ರಸನ್ನ, ಶಂಕರ್ ಬೆಳಗಲಿ, ಆನಂದ್ ಅನ್ನೋರು ಕೂಡ ಸೇರಿದ್ದಾರೆ. ಇತ್ತ ಜೆಜೆನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್, ಹೆಡ್ ಕಾನ್ಸ್ಟೇಬಲ್ ಆನಂದ್, ಕಾನ್ಸ್ಟೇಬಲ್ ಬಸವನಗೌಡ ಮತ್ತು ಕಾನ್ಸ್ಟೇಬಲ್ ಮಹೇಶ್ ಕುಮಾರ್ ಹೆಸರು ಕೂಡ ಬಂದಿತ್ತು. ಅವ್ರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಇವರೆಲ್ಲ ನಶಾ ವಸ್ತುಗಳ ಸಾಗಾಟ ಮಾಡೋಕೆ, ಅದು ಸೇಫ್ ಆಗಿ ಡೆಲಿವರಿ ಕೊಡೋಕೆ ಹೆಲ್ಪ್ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ತುಂಬ ಹರ್ಟ್ ಮಾಡೋ ವಿಚಾರ ಇದು. ಬೇಸರಕ್ಕೆ ಕಾರಣ ಆಗೋ ವಿಚಾರ ಇದು. ಯಾರೋ ದಾರಿ ಹೋಕರು ಮಾಡ್ತಿರೋ ಆರೋಪ ಅಲ್ಲ ಸ್ವಾಮಿ. ಪೊಲೀಸ್ ಇಲಾಖೆಯವರೇ ತನಿಖೆ ಮಾಡಿರೋದಿದು. ಅವರೇ ಹೇಳ್ತಿರೋ ವಿಚಾರ. ಅಷ್ಟೇ ಅಲ್ಲ, ಈ ಮಹಾಕಾರ್ಯಕ್ಕೆ ಅವರು ಲಕ್ಷ ಸಂಭಾವನೆ ಕೂಡ ಪಡಿತಾ ಇದ್ದ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಗ್ಯಾಂಗ್ ಲೀಡರ್ ಸಲ್ಮಾನ್ ಪ್ರಕಾರ ದಂಧೆಕೋರರು ಪೊಲೀಸರಿಗೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹಣ ಕೊಡ್ತಾ ಇದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಟಿ ಮಂಜಣ್ಣಗೆ 1 ಲಕ್ಷ ರೂಪಾಯಿ, ASI ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿಗೆ 25,000 ರೂಪಾಯಿ, ಕಾನ್ಸ್ಟೇಬಲ್ಸ್ಗೆ 20,000 ರೂಪಾಯಿ ಕೊಡ್ತಾ ಇದ್ರು. ರಫ್ ಕ್ಯಾಲ್ಕುಲೇಷನ್ ಪ್ರಕಾರ ಪ್ರತಿದಿನ ಸಲ್ಮಾನ್ ಮತ್ತು ಗ್ಯಾಂಗ್ ಸುಮಾರು 200 ಮಾತ್ರೆಗಳನ್ನು ಸಪ್ಲೈ ಮಾಡ್ತಾ ಇತ್ತು. ಇದರಿಂದ ಪ್ರತಿದಿನ ಕನಿಷ್ಠ 50,000 ರೂಪಾಯಿ ಲಾಭ ಆಗ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಈ ದುಡ್ಡಲ್ಲಿ ಪೊಲೀಸರಿಗೂ ಪಾಲು ಕೊಡ್ತಾ ಇದ್ರು ಈ ಎಲ್ಲ ಭ್ರಷ್ಟಾಧಿಕಾರಿಗಳಿಗೆ ಅಂತ. ಅಷ್ಟೇ ಅಲ್ಲ, ಕಾಲ್ ಡೀಟೇಲ್ಸ್ ಮತ್ತು ಇತರ ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ ಈ ಗ್ಯಾಂಗ್ ಕಳೆದ 4 ವರ್ಷಗಳಿಂದ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಜೊತೆಗೆ ಟಚ್ನಲ್ಲಿದ್ರು ಅಂತಲೂ ಗೊತ್ತಾಗಿದೆ. ಈ ಕಾನ್ಸ್ಟೇಬಲ್ಸ್ ಮತ್ತು ಕೆಲವರು ಕಳೆದ 5 ವರ್ಷಗಳಿಂದ ಒಂದೇ ವ್ಯಾಪ್ತಿಯಲ್ಲಿ ಅಂದರೆ ಚಾಮರಾಜಪೇಟೆ, ಜೆಜೆನಗರ, ವಿಜಯನಗರ ಮತ್ತು ಬ್ಯಾಟರಾಯನಪುರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ರೆಗ್ಯುಲರ್ ಆಗಿ ಸಲ್ಮಾನ್ ಮತ್ತವರ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿರೋಕೆ ಸಾಧ್ಯವಾಗಿದೆ ಅಂತ ಹಿರಿಯ ಪೊಲೀಸರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಕಳೆದ ತಿಂಗಳು ಕೂಡ ಸೇಮ್ ಇದೇ ತರದ ಘಟನೆಯಾಗಿತ್ತು. ಮಧುಸೂದನ್ ಅನ್ನೋ ಕಾನ್ಸ್ಟೇಬಲ್ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋಕೆ ಹೆಲ್ಪ್ ಮಾಡಿದ ಆರೋಪದ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದ್ರು. ಆಗ ಈ ಮಧುಸೂದನ್ ಆ ಪೊಲೀಸ್ ಅಧಿಕಾರಿ ಮೇಲೇನೆ ದಾಳಿ ಮಾಡೋ ಪ್ರಯತ್ನ ಮಾಡಿದ್ದಕ್ಕೆ ಆತನನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಅದರದ್ದು ಸಿಂಗಲ್ ಪ್ರಕರಣ. ಆದರೆ ಇಲ್ಲಿ 2 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಹಿರಿಯ ಅಧಿಕಾರಿಗಳು ಭಾಗಿಯಾಗಿರೋದು ದೇಶದಲ್ಲಿ ಕರ್ನಾಟಕ ಪೊಲೀಸರಿಗೆ ಒಂದು ಕಪ್ಪು ಚುಕ್ಕೆ ತಂದಿದೆ. ಈ ಕುರಿತು ಮಾತನಾಡಿದ DCP ಗಿರೀಶ್, ನಶಾ ವಸ್ತುಗಳ ಪೆಡ್ಲರ್ಗಳೊಂದಿಗೆ ನಮ್ಮವರೇ ಭಾಗಿಯಾಗಿರೋದು ನೋಡಿ ನಮಗೆ ಶಾಕ್ ಆಗಿದೆ ಅಂತ ಹೇಳಿದ್ದಾರೆ. ಈಗಿರೋ ದಾಖಲೆಗಳು ಇದರಲ್ಲಿ ಅವರ ತಪ್ಪಿರೋದನ್ನು ದೃಢಪಡಿಸಿದೆ ಅಂತ ಗಿರೀಶ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಹೀಗಾಗಿ ನಾವು 11 ಜನರನ್ನು ಅಮಾನತು ಮಾಡಿದ್ದೀವಿ ಸದ್ಯಕ್ಕೆ. ವಿಚಾರಣೆಯಿಂದ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈ ಘಟನೆಯಿಂದ ನಮ್ಮ ಇಲಾಖೆಗೆ ಡ್ಯಾಮೇಜ್ ಆಗಿದೆ, ರೆಪ್ಯುಟೇಷನ್ಗೆ. ಆದರೆ ಯಾರೇ ಆಗಲಿ ಕಾನೂನು ವಿರುದ್ಧ ನಡ್ಕೊಂಡ್ರೆ, ತಪ್ಪು ಮಾಡಿದ್ರೆ ಅವರು ನಮ್ಮವರಾದರೂ ಕೂಡ ಕಠಿಣ ಕ್ರಮ ತಗೊಳ್ತೀವಿ. ಪೆಡ್ಲರ್ಗಳು ಕೆಲ ಪೊಲೀಸರಿಂದ ಸಪೋರ್ಟ್ ಪಡೆದು ಹಾಯಾಗಿ ತಿರುಗಾಡಿಕೊಂಡು ಯುವ ಜನರ ಜೀವನ ಹಾಳು ಮಾಡೋದು ನಮಗಿಷ್ಟ ಇಲ್ಲ, ಅದಕ್ಕೆ ನಾವು ಬಿಡಲ್ಲ ಅಂತ ದಕ್ಷಾಧಿಕಾರಿ ಗಿರೀಶ್ ಅವರು ಹೇಳಿದ್ದಾರೆ. ಕಠಿಣ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಭರತ್ ರೆಡ್ಡಿ ಎಸ್ ಗಿರೀಶ್ ಅವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ನಂತರ ತನಿಖೆಯನ್ನು ವಿಜಯನಗರ ACP ಚಂದನ್ ಅವರಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಇನ್ನು ನಿಷೇಧಿತ ಮಾತ್ರೆಗಳು NDPS ಕಾಯ್ದೆ ಅಂದರೆ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಆ್ಯಕ್ಟ್ 1985 ಇದರ ವ್ಯಾಪ್ತಿಗೆ ಬರಲ್ಲ. ಹೀಗಾಗಿ ಈ ಪ್ರಕರಣಗಳ ವಿಚಾರಣೆ ಇನ್ನೂ ಕಷ್ಟ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ BNS ಸೆಕ್ಷನ್ 278 ಅಡಿಯಲ್ಲಿ ಅಂದರೆ ಮೆಡಿಕಲ್ ಪರ್ಪಸ್ಗಿರೋ ಮಾತ್ರೆಗಳನ್ನು ನಶೆಗೆ ಬಳಸಿಕೊಂಡಿದ್ದಕ್ಕೆ ದೂರು ದಾಖಲಾಗಿದೆ. ಇದರ ಪ್ರಕಾರ 6 ತಿಂಗಳು ಜೈಲು ಅಥವಾ 5,000 ರೂಪಾಯಿ ದಂಡ ಹಾಕಬಹುದು ಅಥವಾ 2 ವಿಧಿಸ್ಬೋದು. ಇಲ್ಲಿ ಈ 11 ಜನ ಜೈಲು ಪಾಲಾಗ್ತಾರೋ, ಇವರು ಕೆಲಸ ಕಳ್ಕೊಳ್ತಾರೋ ಅದು ಬೇರೆ ವಿಚಾರ. ಆದರೆ ಇಲ್ಲಿ ಈ ಪ್ರಕರಣಗಳು ಹೊರಗೆ ಬರದೇ ಇರುವಂಥವು ಇನ್ನೆಷ್ಟಿದಾವೆ ಅನ್ನೋದು ಗೊತ್ತಾಗಬೇಕು. ಸರ್ಕಾರ ತುರ್ತಾಗಿ ಇದರ ಬಗ್ಗೆ ಒಂದು ವಿಸ್ತೃತ ತನಿಖೆ ಮಾಡಬೇಕು. ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಇಂಥದ್ದು ಆಗದೆ ಇರೋ ಥರ, ಆಗಿದ್ರೆ ಅದು ಹೊರಗೆ ಬರೋ ಥರ ಅಥವಾ ಇನ್ಮೇಲೆ ಆಗದಿರೋ ಥರ ಆ್ಯಕ್ಷನ್ ತಗೋಬೇಕು. ಯಾಕಂದರೆ ಮಾಹಿತಿ ಪ್ರಕಾರ ಈ ನಶಾ ವಸ್ತುಗಳು ಮುಂಬೈನಿಂದ ಕಳ್ಳ ಸಾಗಾಣಿಕೆ ಆಗಿವೆ ಅಂತ ಹೇಳ್ತಿದ್ದಾರೆ.
ನಿಮಗೆ ಗೊತ್ತಿರಲಿ, ಪ್ರತಿ ವರ್ಷ ನಮ್ಮ ದೇಶಕ್ಕೆ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದಲ್ಲಿ ನಶಾ ಸಾಮಗ್ರಿ ಬರ್ತಾ ಇದೆ. ಶತ್ರು ರಾಷ್ಟ್ರಗಳು ದುಡ್ಡು ಮಾಡೋಕ್ಕೆ ನಮಗೆ ನಶೆ ಹತ್ತಿಸ್ತಾ ಇದೆ. ನಮ್ಮ ಯುವಕರಿಗೆ ಗೊತ್ತಾಗ್ತಿಲ್ಲ. ಇವರಿಗೆ ಈ ಯುವ ಜನತೆ ನಶೇಡಿಗಳಾಗಿ ಅವ್ರ ದುಡ್ಡು ಇಲ್ಲಾಂದರೆ ಅಪ್ಪ ಅಮ್ಮನ ದುಡ್ಡೆಲ್ಲ ತೊಗೊಂಬಂದು ನಶೆ ಮಾಡಿ ದೇಶದ ಶತ್ರುಗಳ ಕೈಗೆ ಪೇಮೆಂಟ್ ಮಾಡ್ತಿದ್ದಾರೆ ಇಂಡೈರೆಕ್ಟಾಗಿ. ಆ ಮೂಲಕ ಉಗ್ರ ಕೃತ್ಯಕ್ಕೆ ಈ ನಶೇಡಿಗಳು ಪೇಮೆಂಟ್ ಮಾಡ್ದಂಗೆ ಆಗ್ತಾಯಿದೆ. ಅದರೊಟ್ಟಿಗೆ ಪೊಲೀಸರು ಕೂಡ ಸೇರಿಕೊಂಡ್ರೆ ದೇಶದ್ರೋಹ ಅಲ್ವಾ ಅದು ಸ್ನೇಹಿತರೆ? ಇದನ್ನು ಮಟ್ಟ ಹಾಕಬೇಕು. ಈಗ ಆಲ್ರೆಡಿ ರಾಜ್ಯ ಸರ್ಕಾರ ANTF ಅಂದರೆ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪನೆ ಮಾಡಿದೆ. ಆದರೆ ಆ ಟಾಸ್ಕ್ ಫೋರ್ಸ್ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಇನ್ನಷ್ಟು ಸಿಬ್ಬಂದಿ ಕೊಡಬೇಕು, ಟೆಕ್ನಾಲಜಿಯ ಸಪೋರ್ಟ್ ಅವರಿಗೆ ಕೊಡಬೇಕು, ಪವರ್ಸ್ ಕೊಡಬೇಕು. ನಮ್ಮ ದೇಶದಲ್ಲಿ 25 ಕೋಟಿ ಜನ ನಶಾ ವಸ್ತುಗಳ ಸೇವನೆ ಮಾಡ್ತಾರೆ. ಇದು ಕನ್ಸರ್ವೇಟಿವ್ ಎಸ್ಟಿಮೇಷನ್. ಇನ್ನೂ ಜಾಸ್ತಿ ಇದೆಯಾ ಅನ್ನೋ ಆತಂಕ ಇದೆ. ಸ್ಕೂಲ್ ಕಾಲೇಜುಗಳಲ್ಲಿರೋ ಚಿಕ್ಕ ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೆಂಗಳೂರು ಕೂಡ ಬರ್ತಾ ಬರ್ತಾ ನಶೆಯಲ್ಲಿ ತೇಲ್ತಾ ಇದೆ. ಇದಕ್ಕೆ ಅಧಿಕಾರಿಗಳು ಕೈ ಜೋಡಿಸಿದ್ರೆ ಈ ದೇಶವನ್ನು ಯಾರಿಂದಲೂ ಕಾಪಾಡೋಕ್ಕಾಗಲ್ಲ. ಈ ದೇಶದ ಅನ್ನ ತಿನ್ನೋ ಯುವಕರು, ಜನರು, ಕಾಮನ್ ಪೀಪಲ್, ಹಾಗೆ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಮನಿಯಲ್ಲಿ ಸಂಬಳ ಪಡೆಯೋ ಸಿವಿಲ್ ಸರ್ವೆಂಟ್ಸ್, ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ಅವರು ನಿಜವಾಗ್ಲೂ ಥಿಂಕ್ ಮಾಡಬೇಕು. ಇಂಥ ಕೃತ್ಯಗಳಿಗೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ ಸಂಬಳ ಕಮ್ಮಿ, ಸಾಕಾಗಲ್ಲ, ಸಿಕ್ಕಾಪಟ್ಟೆ ಓದಿ ಲಾಸ್ಟಿಗೆ ಸಣ್ಣ ಪುಟ್ಟ ಕೆಲಸ ತೊಗೊಂಡು ಸ್ಯಾಲರಿ ಕಮ್ಮಿ ಇರುತ್ತೆ, ಸಾಕಾಗ್ತಿಲ್ಲ, ಈ ರೀತಿಯೆಲ್ಲ ಅಸಮಾಧಾನ ತುಂಬ ಜನಕ್ಕೆ ಇರಬಹುದು. ಆದರೆ ಸ್ನೇಹಿತರೆ, ಇನ್ನೂ ಎಂಥ ಕಷ್ಟ ಜೀವನವನ್ನು ಎಷ್ಟೋ ಜನ ನಡೆಸ್ತಾ ಇರ್ತಾರಲ್ವ, ಅದನ್ನು ನೋಡಬೇಕು. ಜೊತೆಗೆ ಯಾವುದೋ ಸಂದರ್ಭದಲ್ಲಿ ಇದು ನಾವು ಹೇಳುವಂಥ ವಿಚಾರ ಅಲ್ಲ, ಹೇಳಬಾರ್ದು. ಆದರೂ ಕೂಡ ಇನ್ ಕೇಸ್ ಯಾರೋ ನೀವೇನೂ ಕೇಳಲಿಲ್ಲ, ₹1 ಲಂಚ ಕೇಳಲಿಲ್ಲ, ಆದರೂ ಯಾರೋ ಶಕ್ತರಿರೋರು, ತಾಕತ್ತಿರೋರು ಏನಾದರೂ ಅನುಕೂಲ ಮಾಡಿಕೊಟ್ರೆ, ಏನೋ ಸಣ್ಣ ಪುಟ್ಟ ಅನುಕೂಲಗಳನ್ನು ಏನಾದರೂ ಮಾಡಿಕೊಟ್ರೆ ಅದು ಅದರಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ರೆ, ಅನುಕೂಲತೆಯನ್ನು ಪಡ್ಕೊಂಡು ಅನುಕೂಲತೆ ಎಲ್ಲಿಂದ ಬರುತ್ತೆ ಅವ್ರಿಗೆ ಮಾತ್ರ ಮಾಡಿಕೊಂಡು ಅನುಕೂಲತೆ ಬರದೇ ಇರೋ ಜಾಗಗಳನ್ನು ನಿರ್ಲಕ್ಷ್ಯ ಮಾಡಿಲ್ಲ ಅಂದರೆ, ಆ ವ್ಯಕ್ತಿಗಳನ್ನು ನಿರ್ಲಕ್ಷ್ಯ ಮಾಡಿಲ್ಲ ಅಂದರೆ ಈ ಸೊಸೈಟಿ, ಈ ದೇಶ ಎಲ್ಲೋ ಒಂಚೂರು ಸಹಿಸ್ಕೊಳ್ಳುತ್ತೇನೋ, ಸಹಿಸ್ಕೋಬಾರ್ದು ಬಟ್ ಎಲ್ಲೋ ಒಂಚೂರು ಸಹಿಸ್ಕೊಳ್ಳುತ್ತೇನೋ. ಆದರೆ ಸ್ನೇಹಿತರೆ, ದೇಶವನ್ನೇ ಮುಳುಗಿಸುವಂಥ ಕೃತ್ಯಗಳಿಗೆ ಕೈ ಜೋಡಿಸಿದ್ರೆ ದೇಶ ಸಹಿಸಲ್ಲ, ಈ ದೇಶ ಕ್ಷಮಿಸೋದು ಕೂಡ ಇಲ್ಲ. ಗಂಭೀರ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ ಇದರಿಂದ. ಹಾಗಾಗಿ ಸ್ನೇಹಿತರೆ, ಇನ್ನು ಮುಂದಾದರೂ ಕೂಡ ಈ ಥರದ ಆಗದೇ ಇರೋ ಥರ ಪ್ರತಿಯೊಬ್ಬರು ನಾಗರಿಕರು ಹಾಗೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಪ್ರತಿಯೊಬ್ಬರು ಇದನ್ನು ಥಿಂಕ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.